ನಮಸ್ತೆ ವಿಕ್ರಮ್ ಗೌಡ್ರು ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಆ, ನಮ್ಮ ವೈಲ್ಡ್ ಭೀಮಾನೆ ಇವಾಗ ಹೇಗಿದ್ದಾನೆ ನೀವೇ ಹೇಳಬೇಕು. ಭೀಮಾ ಶನಿವಾರ ಪಾರ್ವತಮ್ಮನ ಬೆಟ್ಟ ಅಂತ ಒಂದಿದೆ, ಅಲ್ಲಿ ಸಂಕ್ರಾಂತಿ ಮಂಟಿ ಅಂತ ಅಲ್ಲಿ ಲೋಕಲ್ ಅವ್ರು ಹೇಳ್ತಾರೆ. ಅಲ್ಲಿ ಒಂದ್ ಸ್ವಲ್ಪ ಒಳ್ಳೆ ಕಾಡು ನೀರು ಎಲ್ಲ ಇದೆ. ಈ ಹಿಂದೆ ಆ ಭಾಗದಲ್ಲಿ ಅಡ್ಕ ಬಡ್ಕ ಆನೆನ ಹಿಡಿದಿತ್ತು ಹೋದ ಏಪ್ರಿಲ್ ಅಲ್ಲಿ. ಭೀಮಾ ನಿನ್ನೆ ಅಲ್ಲೇ ಇದ್ದು, ನಿನ್ನೆ ಮಧ್ಯಾಹ್ನ 12 ಗಂಟೆಗೆ ಕಾಡಿಂದ ಹೊರಗೆ ಬಂದಾಗ ರೋಡಿಗೆ ಬರ್ತಾನೆ. ಅಲ್ಲಿ ಬಲಭಾಗದಲ್ಲಿ ಒಂದು ಭಾರಿ ಬಂಡೆ ಇದೆ. ಭಾರಿ ಬಂಡೆ ಅಂದ್ರೆ ಸುಮಾರು ಒಂದು 500 ಮೀಟರ್ ಉದ್ದ, ಒಂದು ಎತ್ತರ ಒಂದು 50-60 ಅಡಿ, ಮತ್ತೆ ಅಗಲ ಸುಮಾರು ಒಂದು 100 ಮೀಟರ್ ಇರ್ಬೋದು. ಅದರ ಎಡಭಾಗಕ್ಕೆ ಪಾರ್ವತಮ್ಮನ ಬೆಟ್ಟ ಅಂತ ಒಂದು ಬೆಟ್ಟ ಇದೆ. ಅದ್ರ ಮೇಲೆ ದೇವಸ್ಥಾನ ಇದೆ. ಆ ಬಂಡೆ ಭಾರಿ ದೊಡ್ಡ ಬಂಡೆ. ಅದು ಸುತ್ತಳತೆನೆ ಒಂದು 5-6 ಕಿಲೋಮೀಟರ್ ಇರ್ಬೋದು. ಭೂಮಿಯಿಂದ ಒಂದು 1,000-1,500 ಅಡಿ 2,000 ಅಡಿ ಎತ್ತರ ಇರ್ಬೋದು ಆ ಭೂಮಿ ಲೆವೆಲ್ ಇಂದ. ಅಲ್ಲಿ ಸಿಕ್ಕಾಪಟ್ಟೆ ನೀರಿದೆ. ಅಲ್ಲಿ ಮುಂದೇನು ಬಂಡೆಗಳು. ಅಲ್ಲಿಂದ ಮುಂದಕ್ಕೆ ಪಾಳ್ಯ ಕಡೆಯಿಂದ ಪಾಳ್ಯ ಅಲ್ಲ, ಆ ರೋಡು ನೇರವಾಗಿ ಪಾಳ್ಯಕ್ಕೆ ಮುಟ್ಟುತ್ತೆ. ಮತ್ತೆ ಅಲ್ಲಿ ಹೈವೇ ಮುಟ್ಟುತ್ತೆ. ಆಮೇಲೆ ಈ ಕಡೆಯಿಂದ ಮಗ್ಗೆ ಕಡೆಯಿಂದ ಬಂದ್ರೆ ಆ ರಸ್ತೆ ನೇರವಾಗಿ ಹೈವೇಗೆ ಹೋಗುತ್ತೆ. ಮಗ್ಗೆ ಅಲ್ಲಿ ಹತ್ತಿರ ಮಗ್ಗೆ ಒಂದು 3-4 ಕಿಲೋಮೀಟರ್ ಆಗುತ್ತೆ ಮಗ್ಗೆ. ಅಲ್ಲಿ ಭೀಮಾ ಬಂದು ಅಲ್ಲೊಂದು ಆರ್ಚ್ ಇದೆ, ಒಂದು ದೇವಸ್ಥಾನಕ್ಕೆ ಕಟ್ಟಿರೋದ ಒಂದು ಆರ್ಚ್ ಮುಂದೆ. ಇನ್ನೂ ಸ್ವಲ್ಪ ಮುಂದೆ ಹೋದ್ರೆ ಅಲ್ಲಿ ಅಬ್ನಾ ಎಸ್ಟೇಟ್ ಅಂತ ಲೆಫ್ಟಿಗಿದೆ. ಅಲ್ಲಿ ರೈಟ್ ಸೈಡಿಗೆ ಒಂದು ಭಾರಿ ಒಳ್ಳೆ ಕಾಡಿದೆ. ಆ ಕಾಡಿನ ಕೆಳಗಡೆ ಆ ಕಡೆ ತಿಮ್ಮಾಪುರ ಅಂತ, ಅದರಿಂದ ಕಾಡಿಗೆ ಜಾಯಿಂಟ್ ಆಗಿರಂಗೆ ದಿವಂಗತ ಶ್ರೀಮಾನ್ ಶ್ರೀ ಮುತ್ತಪ್ಪ ರೈ ಅಂದ್ರೆ ಮುತ್ತಪ್ಪಣ್ಣನ ತೋಟ ಇತ್ತು, ಒಂದು 200-250 ಎಕರೆ. ಅದನ್ನ ಆ ಕಾಲದಲ್ಲೇ ಮಾರಿದ್ರು. ಅಲ್ಲಿ ಅದೊಂದು ಆಯಕಟ್ಟಿನ ಜಾಗ. ಅಲ್ಲಿ ಭೀಮ ಮುಂದೆ ಬರ್ಬೇಕಾದ್ರೆ ಲೆಫ್ಟ್ ಸೈಡಿಗೆ ಟಾಟಾದರದ ಅಬ್ನ, ರೈಟ್ ಸೈಡಿಗೆ ನಾನು ಹೇಳಿದ ಕಾಡು. ಅಲ್ಲಿ ಸುಮಾರು ನಿನ್ನೆ ಮಧ್ಯಾಹ್ನ 2:30 ಸಮಯದಲ್ಲಿ, 12:30 ಸಮಯದಲ್ಲಿ ಭೀಮ ಸ್ಪಾಟಿಗೆ ಬಂದ್ ಕೂಡ ಎದುರಿಂದ ಒಂದು ಭಾರಿ ಒಂದು ದೈತ್ಯಾಕಾರದ ಒಂದು ಕಾಡಾನೆ ಭೀಮಿಗೆ ಮುಖಾಮುಖಿ ಆಗ್ತದೆ. ಅದಕ್ಕೂ ಮದ ಬಂದಿರ್ತದೆ. ಆ ಮಧ್ಯಾಹ್ನ 12:30 ಅದೊಂದು ಆಯಕಟ್ಟಿನ ಜಾಗ. ಸ್ವಲ್ಪ ಭೀಮ ಒಂದು 100 ಅಡಿ ಮುಂದಕ್ಕೆ ಹೋಗಿದ್ರೆ ಭೀಮನಿಗೂ ಆ ಕಾಡಾನೆಗೂ ಫೈಟ್ ಆಗ್ತಿರ್ಲಿಲ್ಲ. ಆಮೇಲೆ ಆ ಆಯಕಟ್ಟಿನ ಜಾಗದಲ್ಲಿ ಸಡನ್ ಅವನು ಭೀಮನ್ ಕಡೆಗೆ ಬಂದಾಗ ಭೀಮ ಹಿಂಗೆ ಉತ್ತರದ ದಿಕ್ಕು ಕಡೆ ನಡೀತಾ ಇದ್ದ. ಅವರಿಬ್ಬರಿಗೂ ಒಂದು ಮತದಾನೆ. ಭೀಮನು ಫೈಟಿಂಗ್ ನಿಲ್ತಾನೆ. ಸುಮಾರು 10 ನಿಮಿಷ ಫೈಟಿಂಗ್ ನಡೀತಾ ಲಾಸ್ಟಿಗೆ ಏನಾಗ್ಬಿಡುತ್ತೆ, ಭೀಮನಿಗೆ ಬೇರೆ ಒಂದು ಕ್ವಾರೆ ಇಲ್ಲ. ಅವನು ಆ ಆನೆಗೆ 2 ಕ್ವಾರೆ ಇರೋದ್ರಿಂದ ಆ ಕ್ವಾರೆ ಒಂದು ಭೀಮನ ಬಾಯಿ ಸಮಕ್ಕೆ ಚುಚ್ಚಿ ಬಿಡುತ್ತೆ. ಭೀಮ ಜೋರ ಕೀಳಿಟ್ಟು ಅಲ್ಲಿಂದ ಫೈಟಿಂಗ್ ನಿಲ್ಸಿ ಅವನು ಅಬ್ನಾ ಗ್ರಾಮದ ಕಡೆ ಬರ್ತಾನೆ. ಅವನು ಈ ಕಡೆ ಬಂದ್ರೆ ಅಬ್ನಾ ಗ್ರಾಮ, ಅಬ್ನಾ ಎಸ್ಟೇಟ್ ಬೇರೆ, ಅದು 1,000 ಎಕರೆ. ಅಬ್ನಾ ಗ್ರಾಮ ಅಲ್ಲಿಂದ ಮುಂದೆ ಇದೆ. ಆಮೇಲೆ ಈ ಕಾಡಾನೆ ಅಲ್ಲಿಂದ ನೇರವಾಗಿ ಹೋಗಿ ಹೊನ್ನೊಳ್ಳಿ ಅಂತ ನಮ್ಮ ವೆಂಕಟೇಶಣ್ಣನ ಊರು ಅದು. ಅಲ್ಲಿ ಹೋಗಿ ಊರೊಳಗೆ ಹೋಗಿ ಅಲ್ಲಿಂದ ನದಿ ಹೇಮಾವತಿ ಸುಮಾರು 1-1.5 ಕಿಲೋಮೀಟರ್ ಆಗಲ ಅಲ್ಲಿ ಬ್ಯಾಕ್ ವಾಟರ್ ಇದೆ. ಆ ನದಿನ ನೀರ್ನ ಈಗಿ ಅಲ್ಲಿ ಕೊಡಗಿನ ಹುಬ್ಳಿ ಬೆಟ್ಟಕ್ಕೆ ಹೋಗಿ ಸೇರ್ಕೊಂಡ್ಬಿಡ್ತಾನೆ. ಭೀಮ ಅಲ್ಲಿಂದ ನಡೆದು ಬಂದು ಮಧ್ಯದಲ್ಲಿ
ಒಂದ್ ಕಡೆ ಅಲ್ಲಿ ಕಾಫಿ ತೋಟದಲ್ಲೇ ಒಂದ್ ಕಡೆ ಹಾಲ್ಟ್ ಆಗಿ ಇವತ್ತು ಬೆಳಿಗ್ಗೆ ಭೀಮನ ಫೇವರಿಟ್ ಊರು ಹಾಚಿಕೊಂಡ್ನಳ್ಳಿ ಬಂದು ಬೆಳಿಗ್ಗೆ 7 ಗಂಟೆಗೆ ಬಂದು ಅಲ್ಲಿಂದ ಅಬ್ನಾ ಗ್ರಾಮದ ಅಬ್ನಾ ಕಾಡಿಗೆ ಹೋಗ್ತಾನೆ. ಅಬ್ನಾ ನಡುತೋಪ್ ಹೋಗ್ತಿದೆ. ಅಲ್ಲಿ ಇನ್ನೂ ಒಂದ್ 2-3 ಚಿಕ್ಕ ಪುಟ್ಟ ಕಾಡುಗಳಿದಾವೆ. ಆದ್ರೆ ಭೀಮನ ವಿಡಿಯೋ ಅಲ್ಲಿ ಲೋಕಲ್ ಇದಾರೆ. ಭೀಮನ ಕೊಬ್ಬರೆ ಮುರುಗ್ ಜಾಗ ಎಲ್ಲ ವಾಸಿಯಾಗಿತ್ತು. ಹೆಚ್ಚು ಕಡಿಮೆ ಒಂದು 60% ಮೇಲೆ ವಾಸಿಯಾಗಿತ್ತು. ಒಳಗಡೆ ಒಂದ್ ಸ್ವಲ್ಪ ಗಾಯ ಇತ್ತು. ಆದ್ರೆ ಆ ಕಾಡಾನೆ ಜೊತೆ ಫೈಟ್ ಮಾಡಿ ಆ ಕೋರೆ ಬಾಯಿ ಒಳಗು ಇಲ್ಲ ಏನು ಚುಚ್ಚಿ ಈಗ ತುಂಬಾ ದಪ್ಪ ಆಗಿ ಊದಿಕೊಂಡಿದೆ. ಸ್ವೆಲ್ಲಿಂಗ್ ಬಂದಿದೆ, ಇಲ್ಲ ಬಾತುಕೊಂಡಿದೆ. ಈಗ ಭೀಮ ನಿಜವಾಗ್ಲೂ ತುಂಬಾ ಕಷ್ಟದಲ್ಲಿದ್ದಾನೆ. ಸಿಕ್ಕಾಬಟ್ಟೆ ನೋವು ಇದೆ. ನಮ್ಮಲ್ಲಿ ಹಳ್ಳಿಯಲ್ಲಿ ಹೇಳ್ತಾರೆ, ಒಬ್ಬ ಮನುಷ್ಯನಿಗೆ ಪದೇ 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 ಕಷ್ಟ ಬಂದಾಗ ಇವನಿಗೆ ಶನಿ ಹಿಡಿದುತ್ತಾ ಇರ್ತಾರೆ, ಇಲ್ಲ ಶನಿ ಹೆದಿ ಮೇಲೆ ಕೂತಿದೆ ಅಂತ. ಇದು ಭೀಮಗೂ ಶನಿ ಹಿಡಿದಿದೆ. ಯಾಕಂದ್ರೆ ನೋವಿನ ಮೇಲೆ ನೋವು, ಅವಮಾನ, ಕೋರೆ ಮುರಿದು ಹೋಯ್ತು, ಆ ನೋವುಗಳು, ಈ ಕಡೆ ಕೋರೆ ಹೋಯ್ತಲ್ಲ ಅಂತ ಬೇಜಾರು. ಅದ್ರ ಜೊತೆಗೆ ಈ ಕಾಡಾನೆ ಮಧ್ಯಾಹ್ನ 12:30 ಮುಖಾಮುಖಿ ಆಗಿದ್ದು. ಇದೆಲ್ಲ ಯೋಚನೆ ಮಾಡಿದ್ರೆ ಭೀಮ ಬಾರಿ ಕಷ್ಟದಲ್ಲಿದ್ದಾನೆ. ಈಗ ಭೀಮಿಗೆ ನೋವು ಮತ್ತೆ ಜಾಸ್ತಿ ಆಗಿದೆ. ಇದರಲ್ಲಿ ಇದಕ್ಕೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಏನ್ ಮಾಡಕ್ ಆಗಲ್ಲ, ಯಾರಿಗೇನು ಮಾಡಕ್ ಆಗಲ್ಲ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಈ ವಿಚಾರದಲ್ಲಿ ನಾವು ದೂರಿದ್ದೇನಿಲ್ಲ. ಯಾಕಂದ್ರೆ ಅವರು ಏನ್ ಮಾಡಾಗಿಲ್ಲ, ಯಾರು ಯೋಚನೆ ಮಾಡಿರ್ಲಿಲ್ಲ. ಆ ಆನೆ ಹೇಮಾವತಿ ನದಿ ದಾಟಿ ಅಲ್ಲಿ ಬಂದಿದೆ ಅನ್ನೋದು ಯಾರಿಗೂ ಗೊತ್ತಾಗಿಲ್ಲ. ETF ಅವರಿಗೆ ಗೊತ್ತಾಗಿಲ್ಲ, ಏನು ಇಲ್ಲ. ಜೊತೆಗೆ ಈಗೊಂದು ಚರ್ಚೆ ಶುರುವಾಗಿದೆ ಅಲ್ಲಿ. ಆ ಆನೆ ಮುಖ, ಕೋರೆ, ಅದರದ ಹಣೆ, ಅದ್ರ ಕಿವಿ, ಆಮೇಲೆ ಅದರ ಗಡಿಸ್ತನ, ಅದರ ಧೈರ್ಯ ಎಲ್ಲ ನೋಡಿದ್ರೆ, ಆಮೇಲೆ ಕೆಲವರು ಅದ್ರ ಫೋಟೋನು ನೋಡಿ, ಇನ್ ಕೆಲವರು ಅಲ್ಲಿ ಹಳ್ಳಿ ಒಳಗೆ ಹೋಗೋದಿ ಅದರದ ಆಕಾರ ಎಲ್ಲ ನೋಡಿ ಆ ಆನೆ ಯಾವ್ದು ಅರ್ಜುನನ ಮೇಲೆ ದಾಳಿ ಮಾಡಿ ಅರ್ಜುನನ್ನ ಸಾಯಿಸ್ತು ಅದೇ ಆನೆ ಅಂತ ಈಗ ದೊಡ್ಡ ಚರ್ಚೆ ಆಗ್ತಾ ಉಂಟು ಭಾಗದಲ್ಲಿ. ಆದ್ರೆ ನಲ್ಲೊಂದು ವಿಡಿಯೋ ಸಿಕ್ತು. ಒಬ್ರು ಮನೆ ಹತ್ರ ಆನೆ ನಿಂತಿರೋದು, ಅವ್ರ ಮನೆ ಡೋಬರ್ಮನ್ ನಾಯಿ ಅದ್ರ ಮೇಲೆ ಅದ್ ನೋಡಿ ಬದುಕ್ತಾ ಇರೋದು. ಫೋಟೋನೆಲ್ಲ ನೋಡಿದ್ರೆ ಅದ್ರ ಹಣೆ, ಅದ್ರ ಕಿವಿ ಎಲ್ಲ ನೋಡಿದ್ರೆ, ಅದ್ರ ಕೋರೆನು ಅಷ್ಟೇನು ಉದ್ದ ಇಲ್ಲ. ಆ ಕೋರೆನು ನೋಡಿದ್ರೆ ಅರ್ಜುನನ ಮೇಲೆ ಅಟ್ಯಾಕ್ ಮಾಡಿದ ಆನೆನೇ ಅನಿಸ್ತದೆ. ಯಾಕೆಂದ್ರೆ ಈ ಆನೆ ಸುಮಾರು ಆ ಕಡೆ ಎಲ್ಲ ಕಳಸ್ಥಿತಿ ಬಂದಿತ್ತು. ಆ ಕಡೆ ಅಂದ್ರೆ ಅದು ಈ ಕಡಿಮೆ ನಮ್ಮ ಎಸ್ಲೂರು ವಲಯದ ಕಡೆ ಒಂದ್ಸತಿ ಬಂದು ವಾಪಸ್ ಹೋಗಿತ್ತು ಅಂತ ನಮ್ಗೆಲ್ಲ ಸುದ್ದಿ ಬಂತು. ಅದ್ರದ್ದು ಅವಾಗ ಫೋಟೋನು ತೆಗೆದ್ರು ಕೆಲವರು. ಬಹುಶಃ ಈ ಕಡೆ ಬರಕ್ ಕಾರಣ ಈ ಸತಿ ಈ ಕಡೆ ಬಂದಿದೆ. ಈ ಕಡೆ ಅಂದ್ರೆ ಏನು ಕೊಡಗಿನ ಕಾಡು ಕಟ್ಟೆಪುರ ಮತ್ತೆ ಹುಂಬ್ಳಿ ಬೆಟ್ಟಗಳು ಬಂದ ಆನೆಗಳು ನದಿ ದಾಟಿದ್ರೆ ಅದು ನಮ್ಮ ದಿವಂಗತ ವೆಂಕಟೇಶಣ್ಣನ ಹೊನ್ನವಳ್ಳಿಗೆ ಬರ್ಬೇಕು. ಹೊನ್ನವಳ್ಳಿಗೆ ಬಂದ ಆನೆಗಳು ಭಾರತಮ್ಮನ ಬೆಟ್ಟದ ಹತ್ರಕ್ಕೆ ಬರ್ಬೇಕು. ಮತ್ತೆ ಬೇರೆ ರೈಟ್ ಸೈಡಿಗೆ ಹೋದ್ರಲ್ಲಿ ಯಾವ್ದು ಕಾಡುಗಳಿಲ್ಲ, ಸ್ಟ್ರೈಟ್ ಆಗ್ತದೆ. ಅದೆಲ್ಲ ಆನೆಗಳ ಸಾವಿರಾರು ಲಕ್ಷಾಂತರ ವರ್ಷದ ಆನೆಗಳ ಕಾರಿಡಾರ್ ಅದು. ಅದು ಆನೆದೇ ಕಾಡುಗಳು ಅವೆಲ್ಲ. ಈಗ ಟಾಟಾ ಎಸ್ಟೇಟ್ ಏನು 1,000 ಎಕರೆ ಮಾಡಿದ್ದಾರೆ, ಅವೆಲ್ಲ ಹಿಂದೆ ಆನೆದೇ ಕಾಡು. ಯಾವಾಗ ನಾನು ಉತ್ತರಕನ್ನಡ ತೋಟದಡೆ ಕಾಡು ಅಂತ ಹೇಳಿದೆ, ಆ ಕಾಡಲ್ಲಿ ಯಾವುದೇ ಆನೆ ಬಂದ್ರು ಅಲ್ಲಿ ನಾನು ಸುಮಾರು 20 ವರ್ಷದಿಂದ ನೋಡ್ತಾ ಇದ್ದೇನೆ, ಆ ಕಾಡಿಗೆ ಬಂದೇ ಹೋಗ್ತವೆ. ಅದೊಂದು ಕಾಡು ಯಾವ್ದು ತೋಟ ಮಾಡಿಲ್ಲ. ಅದ್ರೊಳಗೆ ಬಂಡೆಗಳು, ಬಿದಿರು, ಆಮೇಲೆ ಅದ್ರೊಳಗೆ ಕುಡಿಯ ನೀರಿನ ವ್ಯವಸ್ಥೆ ಇದೆ. ಮತ್ತೆ ಬೆಳಿಗ್ಗೆ ಬಿಸಿಲು ಸೂರ್ಯನ ಫಸ್ಟ್ ಬೀಳದೆ ಆ ಕಾಡಿಗೆ. ಆಮೇಲೆ ಮಧ್ಯಾಹ್ನ 2 ಗಂಟೆ ಮೇಲೆ ಈ ಕಡೆ ಪಾರ್ವತಮ್ಮನ ಬೆಟ್ಟ ಎಲ್ಲ ತಡೆಯೋದ್ರಿಂದ ಅಲ್ಲಿಗೆ ಮಧ್ಯಾಹ್ನ ಮೇಲೆ ಬಿಸಿಲು ಬೀಳಲ್ಲ. ಭಾರಿ ತಂಪಾಗಿ ಭಾರಿ ಸುಂದರವಾದ ಕಾಡು. ಆ ಕಾಡಿಗೆ ಬಂದು ಸೇರ್ಕೊಂಡಿರೋದು ಯಾರಿಗೂ ಗೊತ್ತಿಲ್ಲ. ಈಗ ಭೀಮ ನಾನಿವತ್ತು ಸಾಯಂಕಾಲ ನಾನೆಲ್ಲೋ
ಕೊಡಗಿಗೆ ಹೋಗಿದ್ದೆ. ಅಲ್ಲಿ ಹೋಗಕ್ಕೂ ಒಂದು ಕಾರಣ ಇತ್ತು. ಅಲ್ಲಿ ಪಾಲಿ ಬೆಟ್ಟ ಭಾಗದಲ್ಲಿ ಈಗ ಒಂದು 14 ದಿನಗಳ ಹಿಂದೆ ಒಂದು ದಾಳಿ ಆಯ್ತು. ಅಲ್ಲಿ ಒಂದು ಆನೆ ಒಬ್ಬನ್ ಸಾಯಿಸ್ತು. ಅಲ್ಲಿ ನಾನು ಅಲ್ಲೇ ಒಂದು ರೋಬೋಸ್ಟಾರ್ ರ್ಯಾಲಿ ಅಂತ ಒಂದು ರ್ಯಾಲಿ ನಡೀತು. ಅದೊಂದು ನ್ಯಾಷನಲ್ ಲೆವೆಲ್ ಇದು. ಅದನ್ನು ನೋಡಕ್ ಹೋಗಿದ್ದೆ. ಅಲ್ಲಿ ನಮ್ ಸ್ನೇಹಿತರೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ರು. ಆಮೇಲೆ ಇದು ನೋಡಿದಂಗಾಗುತ್ತೆ ಅಂತ ಹೋಗಿದ್ದೆ. ನಾನು ಅಲ್ಲಿ ಆನೆ ದಾಳಿ ಮಾಡ್ತು ಆ ಜಾಗಕ್ಕೂ ಹೋಗಿದ್ದೆ. ಅದು ಪೇಪರ್ ಅಲ್ಲಿ ಬಂದ ನ್ಯೂಸಿಗೂ ಅಲ್ಲಿ ಸ್ಥಳೀಯರು ಹೇಳಿದ ನ್ಯೂಸಿಗೂ ವ್ಯತ್ಯಾಸ ಇತ್ತು. ಅದು ಅಲ್ಲಿ ಅವನೊಬ್ಬ ವಾಚರ್ ಅಂತ ಸುದ್ದಿ ಬಂತು. ಅವನು ಫಾರೆಸ್ಟ್ ವಾಚರ್ ಅಂತ. ಅವನು ಒಂದು ಆನೆನ ಹಿಂದೆ ಹೋಗ್ತಾ ಇರ್ಬೇಕಾದ್ರೆ ಇನ್ನೊಂದು ಆನೆ ಇರೋದು ಗೊತ್ತಿಲ್ದಲೆ ಹಿಂದಿನಿಂದ ಮತ್ತೊಂದು ಆನೆ ದಾಳಿ ಮಾಡಿ ಸತ್ತೋಗಿದ್ದು. ಅದು ಟಾಟಾ ಎಸ್ಟೇಟ್ ಒಳಗೆಯ. ಆಮೇಲೆ ನಾನು ಇವತ್ತು ಬೆಳಿಗ್ಗೆ ಕುಶಾಲನಗರದಿಂದ ನೇರವಾಗಿ ಸೀದಾ ತಿರುಮಲ ಸಂತೆಗಾಗಿ, ಅಲ್ಲಿಂದ ಯಸ್ಲೂರಿಗಾಗಿ ನೇರವಾಗಿ ಏನು ಫೈಟ್ ಮಾಡಿದ್ವಲ್ಲ ಆಗ ಭಾರತಮ್ಮನ್ ಬೆಟ್ಟ ಅಲ್ಲಿ ಬಂದು ಅಲ್ಲಿ ಸ್ಪಾಟ್ ಎಲ್ಲ ನೋಡ್ಕೊಂಡು ಅಲ್ಲಿಂದ ನೇರವಾಗಿ ಹಾಚ್ಕೊಂಡ್ಗಳಿಗೆ ಹೋದೆ. ಅಲ್ಲೇ ಭೀಮ ಇದ್ದಾನೆ ಅಂತ. ಅಲ್ಲಿ ನಾನು ಹೋಗ್ತಾರೆ 5 ಗಂಟೆ. ಅದು ಭೀಮನ್ ಸಮಯ. ಭೀಮ ಹೊರಡ ಟೈಮ್ 5 ಕಾಲು ಅಷ್ಟೊತ್ತಿಗೆಲ್ಲ ಕಾಫಿ ಪ್ಲಾಂಟ್ ಹುಡುಗ ಹೇಳ್ದ. ಬೆಳಿಗ್ಗೆ 7:30 ಇತ್ತು. ಈ ಕಡೆ ಹೋಯ್ತು. ಬಹುಶಃ ಒಬ್ಬನ ಗುಂಡ್ತೋಪು ಅಂತಲ್ಲ, ಒಬ್ಬನ ಕಾಡು ಅಂತ ಒಂದು ಕಾಡಿದೆ. ಅಲ್ಲಿ ಅಕೇಶಿಯ ಕಾಡು, ಅದ್ರೊಳಗೆ ಇರ್ಬೋದು ಅಂತ. ನಾನು ಮತ್ತೆ ಅಲ್ಲಿಂದ 6 ಕಿಲೋಮೀಟರ್ ಆ ಕಡೆ ಒಬ್ಬನ ಇನ್ನೊಂದು ರೋಡ್ ಇದೆ. ಅಲ್ಲಿ ಹೋಗಿ ಒಂದು ಆಯಕಟ್ಟಿನ ಜಾಗದಲ್ಲಿ ಹುಡ್ತಾ ಇರ್ಬೇಕಾದ್ರೆ ಒಬ್ಬ ಕಾಫಿ ಪ್ಲಾಂಟ್ ಹೇಳ್ದ, ಏನ್ ಹುಡುಕ್ತಾ ಇದೀನಿ ಅಂತ. ಇಲ್ಲೊಂದು ಆನೆ ಪಾಸ್ ಆಗಿರ್ಬೋದಲ್ಲ ಅಂತ. ಇಲ್ಲೇ ಪಾಸ್ ಆಗಿದೆ ನಮ್ಮ ತೋಟದೊಳಗೆ, ಬೆಳಿಗ್ಗೆ ಹೋಗಿದೆ. ಅದು ಯಾವ್ದು ಅಂದ. ನಾನು ಭೀಮ ಅಂದೆ. ಮತ್ತೆ ವಾಪಸ್ ಚಾನ್ಸ್ ಇದೆ, ನೀವು ಬೇಗ ಹೋಗಿ ಅಂತ ಹೇಳಿದೆ. ಅವಾಗೊಂದು 5:45 ಆಗಿತ್ತು. ಅಷ್ಟಾಯ್ತು ಇವತ್ತಿನ ದಿನದಲ್ಲಿ. ಈಗ ಭೀಮ್ಗೆ ನಿಜವಾಗ್ಲೂ ಈಗ ಗಾಯದ ಮೇಲೆ ಗಾಯ ಆಗಿದೆ. ಗಾಯದ ಮೇಲೆ ಬರೆ ಎಳ್ದಂಗಾಗಿದೆ. ಅದು ಗಾಯ ಬಹುಶಃ ಹೊಸ ಗಾಯ ಒಳಗಡೆ ನಾಲ್ಗೆಗೆ ಹೋಯ್ತು, ಅದ್ರ ಕೋರೆ ಆಯ್ತು, ಇಲ್ಲ ದವಡೆಗೆ ಹೋಗ್ಬಿಟ್ಟು, ಇಲ್ಲ ಏನಾಯ್ತು ಗೊತ್ತಿಲ್ಲ. ಇಷ್ಟು ದಪ್ಪ ಊದಿಕೊಂಡಿದೆ. ಭೀಮನಿಗೆ ಈಗ ಸುಮಾರು ಹೆಚ್ಚು ಕಡಿಮೆ ಭೀಮ ಒಂದು ಕಾಲ ಭಾಗ ಅದ್ರ ಬಾಡಿ ಎಲ್ಲ ಇಳಿದೋಗಿದೆ. ಭಾರಿ ಕಷ್ಟದಲ್ಲಿ ಇದ್ದಾನೆ. ಅಲ್ಲಿ ಈಗಿರೋ ಏರಿಯಾದಲ್ಲಿ ಬಾಳೆ ಇದೆ. ಆಮೇಲೆ ಅಲ್ಲಿ ಗದ್ದೆಗೆ ಹೋದ್ರೆ ಮಾತ್ರ ನೀರು. ಆ ಗದ್ದೆಗಳಲ್ಲಿ ಬಹುಶಃ ಭತ್ತ ಬೆಳೆದಿರ್ಬಹುದು. ಅದು ಭೀಮ್ಗೆ ಈಗ ಆಹಾರ ತಿಂದಂಗಾಗಿದೆ. ಯಾಕಂದ್ರೆ ಅವತ್ತು ಹೊರಗೆ ಹೋಗಿತ್ತಷ್ಟೇ, ಬಾಯಿಯೊಳಗ್ ಗಾಯ ಆಗಿರ್ಲಿಲ್ಲ. ಅಂದ್ರೆ ಬಾಯಿಯೊಳಗೆ ಅಂದ್ರೆ ನಾಲ್ಗೆ ಸಮ ದವಡೆಗೆ. ಈಗ ಅದು ಊದ್ಕೊಂಡಿರೋದ್ ನೋಡಿದ್ರೆ ಅದು ಎಲ್ಲಿ ಅಂದ್ರೆ ಕೋರೆ ಮೇಲ್ಭಾಗದ ಒಂದು ಕಿಡ್ನಿ ಮಾಂಸ ಇರ್ತದೆ. ಕೆಳಭಾಗ ಅಲ್ಲ, ಕೆಳಭಾಗ ತುಟಿ ಅಲ್ಲ, ಮೇಲ್ಭಾಗ ಕೋರೆ ಮೇಲಿರೋ ಮಾಂಸ. ಅಂದ್ರೆ ಅಲ್ಲಿ ಮಾಂಸ ಕಂಡ ದಪ್ಪ ದಪ್ಪ ಅಂದ್ರೆ ನಾನು ಅವತ್ತು ಭೀಮನ ಗಾಯ ಆದ ದಿವ್ಸದಿಂದ ಆಮೇಲೆ 5-6 ದಿವಸ ಭೀಮ್ ಹಿಂದೆನೆ ಇದ್ದು ಭೀಮನ್ ನೋಡ್ತಾ ಇದ್ದೆ. ಆ ರೀತಿ ಕಣ್ಣು ಒಂದ್ ಸ್ವಲ್ಪ ಊದ್ಕೊಂಡಿತ್ತು, ಅಂದ್ರೆ ಸ್ವೆಲ್ಲಿಂಗ್ ಬಂದಿತ್ತು. ಆದ್ರೆ ಆ ಭಾಗದಲ್ಲಿ ಊದಿರ್ಲಿಲ್ಲ. ಆದ್ರೆ ನನ್ ಮನ್ಸು ಆನೆದು ಕೋರೆ ನೇರ ಹೊಡೆದಿದೆ. ಆ ಆನೆದು ಕೋರೆ ಉದ್ದ ಅಲ್ಲ, ತುಂಬಾ ಉದ್ದ ಇದ್ದಿದ್ರೆ ಅದು ಕುತ್ತಿಗೆ ಸಮಕ್ಕೆ ಬಂದ್ಬಿಡ್ತಿತ್ತು. ಇದು ಸ್ವಲ್ಪ ಗಿಡ್ಡ ಕೋರೆ, ಹಾಗಾಗಿ ಬಾಯಿ ಒಳಕ್ಕೆ ಹೋಗಿರ್ಬೋದು ಅನಿಸ್ತದೆ. ಈಗ ಭೀಮ್ಗೆ ಸಹಾಯ ಬೇಕು. ಈ ತುಟಿ ಗಾಯ ಆಗಿದ್ರೆ ಇನ್ನೂ ಕಷ್ಟ ಆಗ್ತದೆ, ಇಲ್ಲ ಆಹಾರ ತಿನ್ನೋದೇ ಕಷ್ಟ ಆಗ್ಬೋದು. ಭೀಮ ಈಗ ನಮ್ಮಲ್ಲಿ ಒಂದ್ ಮಾತು ಹೇಳ್ತಾರೆ, ಒಬ್ಬ ವ್ಯಕ್ತಿಗೆ ನಮ್ಮ ಹಳ್ಳಿಯಲ್ಲಿ, ಮಲ್ನಾಡು ಹಳ್ಳಿಯಲ್ಲಿ ಇರ್ಬೋದು, ಬೈಲ್ಕೆಮ್ಮೆ ಹಳ್ಳಿಯಲ್ಲಿ ಇರ್ಬೋದು, ಒಬ್ಬನಿಗೆ ಪದೇ ಕಷ್ಟ ಬಂದ್ರೆ ಅವನಿಗೆ ಶನಿ ಹಿಡಿತು ಅಂತಾರೆ. ಇನ್ನು ಕೆಲವರು ಹೇಳ್ತಾರೆ ಶನಿ ಹರಳಿಗೆ ಇರ್ತು ಅಂತ. ಈಗ ನಿಜವಾಗ್ಲೂ ಭೀಮ್ಗೆ ಶನಿನೇ ಹಿಡಿದಿರೋದು ನಮ್ಮ ಲೆಕ್ಕದಲ್ಲಿ. ಯಾವಾಗ ಕೋರೆ ಮುರ್ಕಂದ, ಅಲ್ಲಿಂದ ಕೋರೆ, ಸುಂದರವಾದ ಕೋರೆಗಳು, ಅದ್ರ ಜೊತೆಗೆ ನೋವು, ಕೋರೆದು ಕಿವು ಸುರಿತು, ವಾಸನೆ ಬಂತು. ಭೀಮ ಅಲ್ಲಿ ಅದರದ್ದೇ ಆದ ಒಂದ್ ಜಾಗ ಇತ್ತು, ಅಲ್ಲೇ ಇದ್ದಿದ್ರೆ ಬಡವರಲ್ಲಿ ಈ ಕಷ್ಟ ಬರ್ತಿರ್ಲಿಲ್ಲ. ಆ ಆನೆ ಹೇಗೆ ಆಗ್ತದೆ ಅಂದ್ರೆ ಕಾಕತಾಳೀಯ ಅಂತ, ಕೋ ಇನ್ಸಿಡೆನ್ಸ್ ಅಂತಾರಲ್ಲ, ಆ ತರ
5 ನಿಮಿಷ ಆಗಿದ್ರೆ ಭೀಮ ಮುಂದೆ ಆ ಏನು ರೋಡ್ ಇದೆ, ಅದೇ ಮೈನ್ ರೋಡ್ ಏನಿದೆ, ಅದು ಆ ರೋಡು ನೇರವಾಗಿ ನಮ್ಮ ಹೈವೇಗೆ ಹೋಗುತ್ತೆ. ಇನ್ನೊಂದ್ ಸ್ವಲ್ಪ ರೈಟ್ ತಿರುಗಿದ್ರೆ ಪಾಳ್ಯ ಅನ್ನೋದೇ ಅಲ್ಲೊಂದು ರೋಡ್ ಇದೆ, ಆ ಪಾಳ್ಯ ಸಿಗ್ತದೆ. ಆದ್ರೆ ಭೀಮನ ಏನಿದ್ರು ಹಾಚಿಕೊಂಡಳ್ಳಿಗೆ ಹೋಗೋದು, ಇಲ್ಲಾಂದ್ರೆ ಪುನಃ ಫಾರೆಸ್ಟಿಗೆ ಹೋಗಿ ಹೊರಟಿದ್ದ. ಆ 5 ನಿಮಿಷದಲ್ಲಿ ಅದು ಮುಖಾಮುಖಿ ಆಗ್ತದೆ. ಅದೊಂದು ಭಾರಿ ಆಯಕಟ್ಟಿನ ಜಾಗ. ಅದರ ಎಡಭಾಗ ದೊಡ್ಡ ದೊಡ್ಡ ಬಂಡೆಗಳಿದಾವೆ. ಮುಂದಕ್ಕೆ ಪುನಃ ಟಾಟಾ ಎಸ್ಟೇಟ್ ಇದೆ. ಈ ರೈಟ್ ಸೈಡಿಗೆ ಅದೇ ನಾನು ಹೇಳಿದ್ನಲ್ಲ, ಅದೊಂದು ಕಾಡಿದೆ ಅಂತ, ಆ ಕಾಡಿಗೆ ಹೋಗೋ ದಾರಿ. ಇದು ಏನ್ ಗ್ರಾಚಾರಗಳು ಅಂತ, ಗ್ರಾಚಾರ ಹಿಡಿದಿದೆ ಅಂತಾರೆ ನಮ್ಮಲ್ಲಿ. ಹಂಗೆ ಭೀಮ ಏನೋ ಗ್ರಾಚಾರ ಹಿಡಿದಿದೆ. ಭೀಮನ ಪರಿಸ್ಥಿತಿ ಈ ಮಟ್ಟ ಆಯ್ತು. ಅದೇನೋ ಅವತ್ತು ಆಯ್ತು ಹೋಯ್ತು. ಹೆಚ್ಚು ಕಡಿಮೆ ಅವತ್ತು 12 ಗಂಟೆ ಹೊತ್ತಿಗೆ, ಅವತ್ತು ಅಂದ್ರೆ ಶನಿವಾರ ಅಲ್ಲ ಶುಕ್ರವಾರ, ನಮ್ಮ ಆನೆ ತಜ್ಞರು ಆಗ ಯಡಿಯೂರಪ್ಪ ಡಾಕ್ಟರ್ ಬಂದಾಗ ಆನೆ ಸಡನ್ ರೋಡಿಗೆ ಬಂತು, ಕಾಂಕ್ರೀಟ್ ರೋಡಿಗೆ. ಅದ್ರ ಹಿಂದೆ ಸುಮಾರು ದೂರ ನಡ್ಕ ಹೋಗಿ ಅವ್ರಿಗೆ ಆನೆದು ಕೋರೆ ಅದೆಲ್ಲ ನೋಡಿ ನನ್ನ ಹತ್ರ ಹೇಳ್ತಿದ್ರು. ನಾನು ಅವತ್ತು ಶನಿವಾರ ಹೋಗಿ ಅವ್ರ ಮನೆಗೆ ಹೋಗಿ, ಕುಶಲನಗರದಿಂದ ಮುಂದೆ ರಂಗಸಮುದ್ರ ಅಂತ ಅಲ್ಲಿ ರೋಡ್ ಸೈಡ್ ಅವ್ರ ಮನೆಗೆ ಹೋಗಿ ಅವ್ನು ಕೇಳ್ದೆ. ಇಲ್ಲ ತೊಂದ್ರೆ ಇಲ್ಲ ಅಂದ್ರು. ನನಗೂ ಹಂಗೆ ಅನ್ಸಿತ್ತು, ಎಲ್ಲ ಸರಿಯಾಗಿತ್ತು. ಆದ್ರೆ ಈಗ ಈ ಆನೆ ಮೇಲೆ ಅಟ್ಯಾಕ್ ಆಯ್ತು. ಭೀಮಗೂ ಆ ಆನೆಗೂ ಸುಮಾರು ಒಂದು 10 ನಿಮಿಷ ಫೈಟಿಂಗ್ ಆಗಿದೆ. ಆನೆ ಬಂದ ಕೂಡ ಭೀಮನು ಫೈಟಿಂಗ್ ನಿಂತಾನೆ. ಆಮೇಲೆ ಯಾವಾಗ ಕೋರೆ ಬಾಯೊಳಗೆ ಹೋಯ್ತು, ಅವಾಗ ಗೀಳಿಟ್ಟು ಅಲ್ಲಿಗೆ ಇದನ್ನ ಸ್ಟಾಪ್ ಮಾಡಿ ಅವನು ಆ ಕಡೆ ಹೋಗಿದಾನೆ, ಇವನು ಈ ಆನೆ ಈ ಕಡೆ ಹೋಗಿದೆ. ಹಗ್ಲೇ ಅದು ಹೋಗಿ ಹೇಮಾವತಿ ನದಿ ದಾಟಿ ಹೋಗಿದೆ ಹೊನ್ನವಳ್ಳಿ ಇದರಲ್ಲಿ. ಅದೇ ಈಗ ಒಂದು ಚರ್ಚೆ ನಡೀತಿದೆ. ಆದ್ರೆ ನಾನು ಮಾತ್ರ ಅದನ್ನ ನಂಬಿಲ್ಲ. 50-50 ಸತ್ಯ ಆಗಿರ್ಬೋದು, ಇಲ್ಲ ಸುಳ್ಳಾಗಿರ್ಬೋದು, ನಿಜ ಆಗಿರ್ಬೋದು, ಇಲ್ಲ ಅಗ್ದಲೆ ಆಗಿರ್ಬೋದು. ಆ ಆನೆನೆ ಅರ್ಜುನ ಮೇಲೆ ಅಟ್ಯಾಕ್ ಮಾಡಿದ್ದಾನೆ ಅಂತ ನಮ್ಮಲ್ಲೆಲ್ಲ ಗುಸುಗುಸು ಶುರುವಾಗಿದೆ. ಇಡೀ ಹಳ್ಳಿಯಲ್ಲೆಲ್ಲ ಅದೇ ಮಾತಾಗಿದೆ. ಇದ್ರು ಇರ್ಬೋದೇನ ಈಗೊಂದು ಅದು ಅಲ್ಲಿದು ಫೋಟೋ ವಿಡಿಯೋ ಯಾರು ತೆಗೆದ್ರ ಬಿಟ್ರೆ ಗೊತ್ತಿಲ್ಲ. ಭೀಮ ಅಲ್ಲೊಬ್ಬ ಲಿಟರ್ ಮೇಲೆ ಅಟ್ಯಾಕ್ ಮಾಡಕ್ ಹೋಗಿದೆ, ಅವರೆಲ್ಲ ಓಡಿ ಬಿಟ್ಟಾರೆ, ತಪ್ಪಿಸ್ಕೊಂಡಾರೆ. ಆದ್ರೆ ಈಗ ಆಮೇಲೆ ಇನ್ನೊಂದು ವಿಡಿಯೋ ಸಿಕ್ಕಿದೆ, ಅಲ್ಲೊಬ್ಬ ಪ್ಲಾಂಟರ್ಗಳು ವಿಡಿಯೋ ಮಾಡಿದ್ದಾರೆ. ಅವ್ರ ಮನೆ ಅವ್ರದೊಂದು ನಾಯಿ ಈ ಒಂದು ಆನೆ ಮೇಲೆ ನಿಂತಿದೆ. ಅದ್ರ ಮುಖ ಲಕ್ಷಣ ನೋಡಿದ್ರೆ ಮಾತ್ರ ಸ್ವಲ್ಪ ಅರ್ಜುನನ್ ಮೇಲೆ ಅಟ್ಯಾಕ್ ಮಾಡಿದ ಆನೆಯದು ಹೋಲಿಕೆ ಇದೆ. ಆದ್ರೆ ಹೋಲಿಕೆ 100% ಅಲ್ಲ. ನನ್ನ ಲೆಕ್ಕದಲ್ಲಿ ಒಂದು 10%, 100% ಹಂಗೆ ಅನಿಸ್ತದೆ. ಅದು ಬ್ಲರ್ ಆಗಿದೆ, ಅದು ಬಾರಿ ದೂರ ತೆಗ್ದಿರೋದು ಹೀಗೆಲ್ಲ ಆಗಿದೆ. ಆದ್ರೆ ಪಾಪ ಭೀಮ್ಗೆ ಹಿಂಗ ಆಗ್ಬಾರ್ದಿತ್ತು. ನೋವಿನ ಮೇಲೆ ನೋವು, ಹೊಡೆತದ ಮೇಲೆ ಹೊಡೆತ. ಅದು ಹೇಗೆ ಇದಾಗುತ್ತೋ ವಾಸಿ ಆಗುತ್ತೋ ಗೊತ್ತಿಲ್ಲ. ಅದು ಮೊನ್ನೆದಕ್ಕಿಂತ ಇದು ಬಾಯಿಗೆ ಬಿಟ್ಟಿದೆ. ಇನ್ನು ಆಹಾರ ತಿನ್ನೋದು ಕಷ್ಟ ಅನಿಸ್ತದೆ. ಇಷ್ಟ ಆಗಿದೆ. ಓಕೆ, ಮುಂದಿನ ದಿನಗಳಲ್ಲಿ ಏನಾಗ್ಬೋದು ವಿಕ್ರಮ್ ಗೌಡ್ರು ಸರ್ ಅದಕ್ಕೆ? ಸೊ ಯಾವ ರೀತಿ ಇದೇ ತರ ಫೈಟ್ ನಡೀತಾ ಇರುತ್ತೆ? ಈಗೊಂದು 25-30% ಬಾಡಿ ಎಲ್ಲ ಇಳಿದೋಗಿದೆ. ಈಗ ಇವತ್ತಿಗೆ 8 ದಿವಸ ಆಯ್ತು, ಇವತ್ತಿಗೆ 9 ದಿವಸ ಆಯ್ತು. ಈಗಾಗ್ಲೇ ಒಂದು 30% ಬಾಡಿ ಎಲ್ಲ ಹೋಗಿದೆ. ಬೆನ್ನಲ್ಲಿ ಒಂದ್ ಸ್ವಲ್ಪ ತೊಡೆದು ಮೂಳೆಗಳು ಕಾಣಿಸ್ಕೊಂತ ಇದಾವೆ ಭೀಮ್ಗೆ. ಅದೇನೇ ಆಗ್ಲಿ, ಭೀಮ ಸರಿಯಾಗಿ ಬಂದ್ರೆ ಸಾಕು, ಅಷ್ಟಾಗಿದೆ. ದೇವರಲ್ಲಿ ನಾನು ಕೂಡ ಪ್ರಾರ್ಥನೆ ಮಾಡ್ತೀನಿ ಸರ್. ಅದಕ್ಕೆ ಇನ್ನು ಇವರು ಟ್ರೀಟ್ಮೆಂಟ್ ಕೊಡೋದು ಬಿಡೋದು ಅದು ಅವ್ರಿಗೆ ಬಿಟ್ಟಿದ್ದು. ಅದನ್ನ ನಮ್ಗೆ ನಾವ್ ಅದೇನಿಲ್ಲ. ನಾವು ಹಿಂದೆ ಹಿಂಗೆ ದೇವ್ರ ಮೊರೆ ಹೋದು ಹಂಗೆ ಮತ್ತೆ ದೇವ್ರ ಮೊರೆ ಹೋಗ್ತೀವಿ. ಎಲ್ಲರೂ ಹೋಗ್ತಾರೆ ಭೀಮನ ಅಭಿಮಾನಿಗಳು. ಇಷ್ಟು ನಡೆದಿದೆ. ನಾಳೆ ಏನು ಅಂತ ಗೊತ್ತಿಲ್ಲ. ಆಮೇಲೆ ಭೀಮ ಈಗ ಒಂದ್ ಸ್ವಲ್ಪ ಮನುಷ್ಯನ ಕಂಡ್ರೆ ಆಗ್ತಾ ಇಲ್ಲ. ಹಾಗಾಗಿ ಒಬ್ಬನ ಆಚಗೋಡ್ನಳ್ಳಿ ಇಲ್ಲ ವಾಪಸ್ ಮತ್ತೆ ಒಬ್ಬನಕ್ಕಾಗಿ ಮತ್ತೊಂದ್ ದಾರಿ ಇದೆ. ಭೀಮನ
ಒಡೂರು ಭಾಗಕ್ಕೆ ಆ ಕಡೆಯಿಂದ ಒಂದು ದಾರಿ ಇದೆ. ಚಿನ್ನಹಳ್ಳಿ ಮತ್ತೆ ಮಲ್ಲಗಳಲೆ ಅಂತ ಮತ್ತೆ ಕೊಂಕ್ರಳ್ಳಿ ಅಂತ. ಮತ್ತು ವಾಪಸ್ ಇವತ್ತು ಆ ಕಡೆನೆ ತಿರ್ಗ್ಬೋದು. ಅಂದ್ರೆ ಇಡೀ ಪಾರ್ವತಮ್ಮನ ಬೆಟ್ಟ ಒಂದು ಪ್ರದಕ್ಷಿಣೆ ಹಾಕಿದಂಗ ಆಗ್ತದೆ ಆ ದಾರಿಯಲ್ಲಿ ಹೋದ್ರೆ. ನಾಳೆ ಏನಾಗುತ್ತೆ ನೋಡ್ಬೋದು. ಓಕೆ ವಿಕ್ರಮ್ ಗೌಡ್ರೆ ಸರ್, ಒಳ್ಳೇದಾಗ್ಲಿ, ಆರೋಗ್ಯವಂತನಾಗ್ಲಿ ಅಂತ ನಾವೆಲ್ಲರೂ ಬೇಡ್ಕೊಳ್ಳೋಣ ಅಷ್ಟೇ, ಇನ್ನೇನು ಇಲ್ಲ. ಅದು ಪ್ರಕೃತಿ ನಿಯಮ ಅಲ್ವಾ. ಹಲೋ. ಸರಿ ಸರಿ ಮೇಡಮ್. ಥ್ಯಾಂಕ್ ಯು ಸರ್.